ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತಂದರೆ, ಒಂದು ಹೆಣ್ಣು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾಳಲ್ವ, ಒಂದು ಹೆಂಡತಿಯಾಗಿರ್ಬೋದು, ತಾಯಿಯಾಗಿ, ಮಗಳಾಗಿ, ಅಕ್ಕ ಆಗಿ, ತಂಗಿ ಆಗಿ, ಯಾವುದೋ ಒಂದು ರೀತಿಯಲ್ಲಿ ಹೆಣ್ಣು ಎಷ್ಟು ಕಷ್ಟಪಟ್ಟಿರ್ತಾಳಲ್ವ ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳ್ಕೋಬೇಕು ಅಂತ ಬಂದಿದ್ದೀನಿ. ಯಾಕಂದರೆ ನಾನು ನನ್ನ ಜೀವನದಲ್ಲಿ ನಡೆದಿರೋ ಘಟನೆಯನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನಗೊಂದೊಂದ್ಸಲಿ ಅನಿಸುತ್ತೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇ ತಪ್ಪ ಅಥವಾ ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪ ಅಂತ ಯೋಚನೆ ಮಾಡ್ತೀನಿ. ಯಾಕಂದರೆ ಒಂದು ಹೆಣ್ಣು ಎಷ್ಟು ಕಷ್ಟಪಡ್ತಾಳಲ್ವ. ನಮ್ಮಮ್ಮ ಕೂಡ ನಮ್ಮನ್ನ ಕೂಲಿ ಕೆಲ್ಸಕ್ಕೆ ಹೋಗಿ ಸಾಕಿರೋದು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲ್ಸಕ್ಕೆ ಹೋಗಿ ಬಂದು ಬಟ್ಟೆ ಏನಾದರೂ ಒಗೆಯೋದಿದ್ರೆ ನೈಟಲ್ಲಿ ಬಟ್ಟೆ ತೊಳೆದು ಮತ್ತೆ ಅಡುಗೆ ಮಾಡಿ ನಮಗೆಲ್ಲ ಊಟಕ್ಕೆ ಹಾಕಿ ಮತ್ತು ನಾವೆಲ್ಲ ಮಲ್ಕೊಂಡ್ಮೇಲೆ ಪಾತ್ರೆ ತೊಳೆದಕ್ಕೆ ಮಾರ್ನಿಂಗ್ ಎದ್ದು ಅಡುಗೆ ಮಾಡಿ ನಮ್ಮನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಮತ್ತೆ ಕೆಲ್ಸಕ್ಕೆ ಹೋಗ್ತಾಯಿದ್ರು. ಸೊ ಡೈಲಿ ಅದೇ ರೊಟೀನು. ನಮ್ಮಮ್ಮ ನಮ್ಗೆ ಅಡುಗೆ ಮಾಡಿ ಸ್ಕೂಲಿಂದ ಬಂದಮೇಲೆ ಊಟ ಮಾಡಲಿ ಅಂತೇಳ್ಬಿಟ್ಟು ಈಚೆ ಇಟ್ಟು ಬೇಗ ಹಾಕೊಂಡು ಕೆಲ್ಸಕ್ಕೆ ಹೋಗ್ತಾಯಿದ್ರು. ಸೊ ಅಷ್ಟೆಲ್ಲ ಕಷ್ಟಪಟ್ಟರು ಸಹ ನಮಗೆ ಯಾವತ್ತೂ ಯಾವುದೇ ರೀತಿಯಲ್ಲೂ ನಮಗೇನು ಕಷ್ಟ ಗೊತ್ತಾಗಬಾರ್ದು ಅಂತ ಹೇಳಿ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಮನೆಯಲ್ಲೂ ಒಂದೊಂದು ಜೊತೆ ಬಟ್ಟೆ ತಂದರೆ ನಮ್ಮ ಮನೆಯಲ್ಲಿ 2 ಜೊತೆ ಬಟ್ಟೆ ತೊಗೊಬರ್ತಾಯಿದ್ರು. ನಮ್ಮ ಒಂದು ಫ್ರಾಕ್ ತಂದರೆ ಒಂದು ಜೀನ್ಸು, ಒಂದು ಟಿ ಶರ್ಟ್ ತರೋರು, ಮತ್ತು ಒಂದು ಮಿಡ್ಡಿ ಟಾಪ್ ತಂದರೆ ಅದು ಮತ್ತೆ ಇನ್ನೊಂದು ಡ್ರೆಸ್ ತರೋರು. ಎಲ್ಲ ಥರದಲ್ಲೂ ನಮ್ಗೆ ಕಷ್ಟ ಗೊತ್ತಾಗಬಾರ್ದು ಅಂತಲೇ ಬೆಳೆಸಿದ್ರು. ಸೊ ದೇವ್ರು ಹಂಗಿರ್ಬೇಕಾದ್ರೆ ನಮ್ಮಮ್ಮನ್ನ 2016ರಲ್ಲಿ ನಮ್ಮಿಂದ ಕಿತ್ಕೊಬಿಡ್ತಾನೆ. ದೇವ್ರು ಎಷ್ಟು ಕ್ರೂರಿ ಅಲ್ವಾ. ನಮ್ಮಮ್ಮ ಆಗಲೂ ಕಷ್ಟಪಡ್ತಾಯಿದ್ರು. ಮತ್ತು ಹೇಗೋ ಒಂದು ಸ್ವಲ್ಪ 1-2 ಹಸು ಮಾಡಿಕೊಂಡು ಸ್ವಲ್ಪ ಜೀವನದಲ್ಲಿ ಕೂಲಿಗೆ ಹೋಗೋದನ್ನ ಬಿಟ್ಟು ಸ್ವಲ್ಪ ಏನೋ ಇವಾಗ ಸುಖವಾಗಿ ಇದ್ದೀವಿ ಅನ್ನೋ ಟೈಮಲ್ಲಿ ದೇವ್ರು ನಮಗೆ ಮೋಸ ಮಾಡಿಬಿಡ್ತಾನೆ. ನಮ್ಮಮ್ಮಗೆ 2016ರಲ್ಲಿ ಡೆಂಗ್ಯೂ ಜ್ವರ ಬಂದು ನಮ್ಮಮ್ಮ ಎಕ್ಸ್ಪೈರ್ ಕೂಡ ಆಗ್ತಾರೆ. ಏನಿಲ್ಲ, ಒಂದು ಫಸ್ಟ್ ಡೇ ಜ್ವರ ಬರುತ್ತೆ, ಮಾಮೂಲಿ ಜ್ವರ ಅನ್ಕೊಂಡು ಸುಮ್ಮನೆ ಆಗ್ತಾರೆ. ಸೆಕೆಂಡ್ ಡೇ ಹಾಸ್ಪಿಟ್ಲು ಕೂಡ ಕರ್ಕೊಂಡು ಹೋಗ್ತೀವಿ. ಹಾಸ್ಪಿಟ್ಲಲ್ಲಿ ಮಾಮೂಲಿ ಇಂಜೆಕ್ಷನ್ ಮಾಡ್ತಾರೆ, ಸಿರಪ್ ಕೊಡ್ತಾರೆ, ಮತ್ತು ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟು ಒಂದು ಗ್ಲೂಕೋಸ್ ಕೂಡ ಹಾಕಿ ಮನೆಗೆ ಕಳಿಸ್ತಾರೆ. ಮತ್ತೆ ತರ್ಡ್ ಡೇ ಸ್ವಲ್ಪ ಪರವಾಗಿಲ್ಲ ಬಿಡು ಅಂತೇಳ್ಬಿಟ್ಟು ಮಾಮೂಲಿ ಹಸು ಹೊಡ್ಕೊಂಡು ಹೋಗ್ತಾರೆ. ಹಸು ಮೇಯ್ಸೋಕ್ಕೆ ಅಂತ ಹೋಗ್ತಾರೆ. ಮತ್ತೆ ಬರ್ತಾರೆ. 4th ಡೇ ಏನಾಗುತ್ತೆ, ನಮ್ಮಮ್ಮ ಪೀರಿಯಡ್ಸ್ ಆಗ್ತಾರೆ. ಪೀರಿಯಡ್ಸ್ ಆದಮೇಲೆ ಸ್ನಾನ ಮಾಡ್ಕೊತಾರೆ. ಮತ್ತು ಜ್ವರ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಹಾಸ್ಪಿಟ್ಲು ಕರ್ಕೊಂಡೋಗಿ ಯಾಕೋ ಜ್ವರ ನಿಲ್ತಾನೆ ಇಲ್ಲ ಅಂಥೇಳಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕು ಅಂತ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತೀವಿ. ಎಲ್ಲ ಆಗುತ್ತೆ. ಡಾಕ್ಟರ್ ಹೇಳ್ತಾರೆ, ಇಲ್ಲಮ್ಮ ಡೆಂಗ್ಯೂ ಜ್ವರ ಬಂದಿದೆ, ತಲೆಗೆ ಹಾಕ್ಬಿಟ್ಟಿದೆ, ಇವ್ರನ್ನ ಉಳಿಸ್ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ನಾವು ಕೂಡ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡಿರ್ತೀವಿ. ಮನೆಗೆ ಕರ್ಕೊಬರ್ತೀವಿ. ಮನೆಗೆ ಕರ್ಕೊಂಡು ಬಂದಮೇಲೆ ಜನಗಳು ಇರ್ತಾರಲ್ಲ, ಇಲ್ಲ ಜ್ವರ 4 ದಿನಕ್ಕೆ ತಲೆಗೆಲ್ಲ ಹತ್ತಲ್ಲ, ಇದೇನೋ ಗಾಳಿ ಇರಬೇಕು ಅದು ಇದು ಅಂತ ಭಯ ಪಡಿಸ್ತಾರೆ. ಸೊ ನಮ್ಮಮ್ಮನ ನಮ್ಮೂರ ಪಕ್ಕದಲ್ಲೇ ಒಂದು ಮಧುರಮ್ಮ ದೇವಸ್ಥಾನ ಅಂತಿದೆ. ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಹೋಗ್ತೀವಿ. ಅದು 5 ಗಂಟೆ ಮೇಲೆ ಟೋಕನ್ ಕೊಡೋದು. ಈಗ ವೆಯ್ಟ್ ಮಾಡಬೇಕಾಗುತ್ತೆ. ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇರ್ತಾರೆ. ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಅವ್ರ ಹರಕೆ ಇದಾಗಿದ್ದಾದ್ಮೇಲೆ ಅವ್ರ ಹರಕೆ ಕೂಡ ತೀರಿಸ್ತಾರೆ. ನಾವು ಕರ್ಕೊಂಡು ಹೋಗ್ತೀವಿ. ನಮ್ಮನೆಯಲ್ಲೂ ನಮ್ಮಮ್ಮ, ಅವರಮ್ಮ, ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಎಲ್ಲ ಹೋಗ್ತಾರೆ. ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಟೋಕನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಮ್ಮಮ್ಮ ಡೆತ್ ಆಗಿರ್ತಾರೆ. ಸೊ ನಮಗೆ ಗೊತ್ತಿರಲ್ಲ. ನಮ್ಮ ಮನೆ ಮುಂದೆ ಇರೋ ಅಣ್ಣವ್ರಿಗೆ ಯಾರೋ ಫೋನ್ ಮಾಡಿ ಹೇಳಿರ್ಬೇಕಾದ್ರೆ ಅವತ್ತು ನಮ್ಮೂರಲ್ಲಿ ಗಣೇಶ ಬಿಡ್ತಾಯಿದ್ರು. ನನ್ನ ತಮ್ಮ ಕೂಡ ಗಣೇಶ ಇಟ್ಟಿದ್ರು. ನನ್ನ ತಮ್ಮ ಕೂಡ ಗಣೇಶ ಬಿಡಬೇಕಾದ್ರೆ ನಾನು ಮನೆಯೆಲ್ಲ ಒರೆಸಿ ಪೂಜೆ ಕೊಡೋಣ ಅಂತೇಳಿ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡ್ತಾಯಿರ್ತೀನಿ. ನನ್ನ ತಮ್ಮನ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಎದುರುಗಡೆ ಮನೆಯವ್ರು ಕರ್ಕೊಂಬರ್ತಾರೆ. ಕರ್ಕೊಂಬಂದಿದ್ದಾದಮೇಲೆ ಹೋಗೋ ಮುಖ ತೊಳ್ಕೊ ಅಂತ ಹೇಳ್ತಿರ್ತಾರೆ. ನನಗೆ ಗೊತ್ತಾಗಿಲ್ಲ ಯಾಕೆ ಏನಾಯಿತು, ಯಾರ ಹತ್ರ ಏನಾದರೂ ಜಗಳ ಮಾಡೋದು ನೀನು ಗಣೇಶ ಬಿಡಬೇಕಾದ್ರೆ ಅಂತ ನಾನು ಅನ್ಕೊತೀನಿ. ಸೊ ಅವತ್ತು ಅವನೇನು ಜಗಳ ಮಾಡಿರಲ್ಲ. ಮತ್ತು ಅವನು ನನ್ನನ್ನು ಕರೆದ್ಬಿಟ್ಟು ಬಚ್ಚನ ಮನೆಯಲ್ಲಿ ಅಮ್ಮ ಸತ್ತೋಯ್ತಂತೆ ಅಂತ ಹೇಳ್ತಾನೆ. ಸತ್ತೋಯ್ತಂತೆ ಅಂತ ಹೇಳಿದಾಗ ನನಗೆ ಏನು ಮಾತಾಡಬೇಕು ಅಂತಲೂ ಕೂಡ ಗೊತ್ತಾಗಲ್ಲ. ಯಾಕಂದರೆ ನಾವು ಅಷ್ಟು ಕಷ್ಟಪಟ್ಟಿರೋ ಸಾಕಿರೋ ನಮ್ಮಮ್ಮ ನಾವು ಕಳ್ಕೊಂಡಿದ್ದೀವಿ ಅಂದರೆ ಹೆಣ್ಮಕ್ಳಿಗೆ ಯಾವ ಥರ ಇರುತ್ತೆ ಹೇಳಿ. ತಂದೆ ಇಲ್ಲ ಅಂದರೆ ಹೆಣ್ಮಕ್ಳಿಗೆ ತಾಯಿ ಇರಬೇಕಲ್ವ.